ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಕಹಳೆಯನ್ನ ಮುಳುಗಿಸಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರಕ್ಕೆ ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಲಬುರಗಿಯ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಹೋದ ಕಡೆಯಲ್ಲೆಲ್ಲ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಉತ್ತಮ ಸ್ಪಂದನೆ ಜನರಿಂದ. ಕೆರಳ್ಳಿ ಬೆನಕನಹಳ್ಳಿ ಗ್ರಾಮಸ್ಥರು ಬೃಹತ್ ಗಾತ್ರದ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಮೈಸೂರು ಪೇಟ ತೊಡಿಸಿ ಶಾಲ್ ಹಾಕಿ ಬೃಹತ್ ಗಾತ್ರದ ಹಾರ ಹಾಕಿ ಸನ್ಮಾನಿಸಿದ್ದಾರೆ. ರಾಧಾಕೃಷ್ಣ ಜೊತೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸನ್ಮಾನ ಮಾಡಿದ್ದಾರೆ. ನೆನಪಿನ ಕಾಣಿಕೆಯಾಗಿ ಗದರಾಮದೇವರು, ಆ ಭಾಗದ ಪವಾಡ ಪುರುಷರು ಅಂತ ಕರೀತಾರೆ, ಆ ಭಾಗದ ನಂಬಿಕೆ ಜನರದ್ದು, ಗದರಾಮದೇವರು ಗುತ್ತಿ ಬಸವಣ್ಣನ ಚಿತ್ರಪಟ ನೀಡಿ ಗೌರವಿಸಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಹೋದ ಕಡೆಯಲ್ಲೆಲ್ಲ ಅವರಿಗೆ ನೋಡಿ ಜನ ಬೆಂಬಲ ಯಾವ ರೀತಿ ಸಿಗ್ತಾ ಇದೆ ನೋಡಿ. ಬಹಳ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡಿ ಅಲ್ಲೆಲ್ಲ ಸಭೆಗಳನ್ನು ಮಾಡ್ತಿದ್ದಾರೆ. ಅಲ್ಲಿ ಹೂಮಾಲೆಯನ್ನು ಹಾಕಿ ಅವರಿಗೆ ಪೇಟ ತೊಡಿಸಿ ಸನ್ಮಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆನಕನಹಳ್ಳಿ ಆಗಿರ್ಬೋದು, ಕೆರಳ್ಳಿ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ದೊಡ್ಡಮನಿಯವರು ತೆರಳ್ತಾ ಇದ್ದಾರೆ. ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ನಿರಂತರವಾಗಿ ಸಾಥನ್ನು ಕೊಡ್ತಿದ್ದಾರೆ. ತಮ್ಮ ಮಾವ ಅಂದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂಥ ಕೆಲಸಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಕೊಡುಗೆಗಳು ಜಿಲ್ಲೆಗೆ, ಇದೆಲ್ಲವನ್ನು ಕೂಡ ಅವರು ಪ್ರಚಾರಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಮತ್ತು ಉಮೇಶ್ ಜಾಧವ್ ಅವರ ವೈಫಲ್ಯಗಳನ್ನು ಕೂಡ ಸಂದರ್ಭದಲ್ಲಿ ಜನರ ಮುಂದೆ ಇಟ್ಟು ಕಾಂಗ್ರೆಸ್ಗೆ ನೀವು ಮತವನ್ನು ಹಾಕಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಗ್ರಾಮಸ್ಥರು ಕೂಡ ಅಷ್ಟೇ ನೋಡಿ, ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಬಹಳ ಸರಳ ವ್ಯಕ್ತಿ ದೊಡ್ಡಮನಿಯವರು ನೋಡಿ. ಯಾವತ್ತೂ ಕೂಡ ಅವ್ರು ಕಾಣಿಸಿಕೊಂಡಿರಲಿಲ್ಲ. ಖರ್ಗೆ ಅವ್ರ ಜೊತೆ ಕೂಡ ಅವ್ರು ಜಾಸ್ತಿ ಕಾಣಿಸ್ಕೊಳ್ತಿರಲಿಲ್ಲ. ಅವರಿಗೆ ರಾಜಕೀಯ ಅನುಭವ ಇಲ್ಲ, ಆದರೆ ರಾಜಕೀಯ ಅವ್ರಿಗೆ ಹೊಸದಲ್ಲ. 40-50 ವರ್ಷ ಖರ್ಗೆ ಅವ್ರ ಜೊತೆ ಹೆಜ್ಜೆ ಹಾಕದಂಥವ್ರು. ಹಿಂದೆ ಕಿಂಗ್ ಮೇಕರ್ ಆಗ್ತಾ ಇದ್ರು ಅವರು. ಅವ್ರ ಗೆಲುವಿಗೆ ಇವರು ಪಣ ತೊಡ್ತಾ ಇದ್ರು, ಓಡಾಡ್ತಿದ್ರು. ಈಗ ಅವರೇ ಕಣದಲ್ಲಿದ್ದಾರೆ. ಕಿಂಗ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನೋದು ಅವರ ಅಭಿಮಾನಿಗಳು ಮತ್ತು ಅವರ ಆಪ್ತರ ನಿರೀಕ್ಷೆ ಇದೆ ನೋಡಿ. ಎಲ್ಲ ಕಡೆಗಳಲ್ಲೂ ಕೂಡ ಕಲಬುರಗಿ ಜೊತೆಗೆ ಸೇಡಂ ಆಗಿರ್ಬೋದು, ಅಲ್ಲಿ ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶಗಳು ಹೆಚ್ಚಿನ ಒಂದು ವೋಟ್ ಬ್ಯಾಂಕ್ ಇದೆಯೋ ಎಲ್ಲ ಕಡೆಗಳಲ್ಲೂ ಕೂಡ ಸಂಚರಿಸ್ತಾ ಇದ್ದಾರೆ. ಅಷ್ಟೇ ಸ್ವಾಗತ ಸಿಗ್ತಾ ಇದೆ ಅವರಿಗೆ. ಖರ್ಗೆ ಅವರ ಕೆಲಸಗಳು ಕೂಡ ಅವರ ಕೈ ಹಿಡಿಬಹುದು ಅನ್ನೋದು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿಯವರು. ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಅಷ್ಟೇ ನಿರಂತರವಾಗಿ ಅವರು ಬೆನ್ನಿಗೆ ನಿಂತಿದ್ದಾರೆ. ಯಾಕಂದರೆ ಖರ್ಗೆ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಶರಣ್ ಪ್ರಕಾಶ್ ಪಾಟೀಲು ಎಲ್ಲೆಲ್ಲಿ ಕಾಂಗ್ರೆಸ್ನವ್ರು ಗೆದ್ದಿದ್ದಾರೋ ಅವರೆಲ್ಲರ ಗೆಲುವಿನ ಹಿಂದೆ ದೊಡ್ಡಮನಿಯವರ ಪಾತ್ರವೂ ಕೂಡ ಇದೆ. ಅವರ ಅಳಿಲು ಸೇವೆ ಇದೆ ಪಕ್ಷಕ್ಕೂ ಕೂಡ. ಹೀಗಾಗಿ ಇದೆಲ್ಲವನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಕೊಂಡಂಪಳ್ಳಿ ಎಲ್ಲ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿಜಿ ಅವರೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತದ್ರೆ ಅವರು ಕೂಡ ಈ ವೇದಿಕೆಗೆ ಆಗಕ್ಕೆ ಕೈ ಹೋಗುತ್ತೆ.